ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿಯ ಬನ್ನಿಕುಪ್ಪೆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಶಿಕ್ಷಕ ಚಿಕ್ಕವೀರಯ್ಯ ರೂಪಿಸಿರುವ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ರಾಜ್ಯವ್ಯಾಪಿ ವಿಸ್ತರಿಸುವುದಾಗಿ ಭರವಸೆ ನೀಡಿದ್ದರು. ಅಲ್ಲದೆ ಪೋಷಕರು, ಸಾರ್ವಜನಿಕರಿಂದ ಈ ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೂರದರ್ಶನದೊಂದಿಗೆ ಮುಖ್ಯ ಶಿಕ್ಷಕಿ ಪ್ರಭಾವತಿ, ಈ ಅಭಿಯಾನದಿಂದ ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಹೆಚ್ಚಾಗಿದ್ದು ಮೊಬೈಲ್ ಗೀಳಿನಿಂದ ಹೊರಬರಲು ಸಾಧ್ಯವಾಗಿದೆ ಎಂದರು. ಎತ್ಕೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಕೇಳ್ತಾ ಇದಾರೆ. ಇದರಿಂದ ಪೇರೆಂಟ್ಸ್ ಓದೋ ಹಾಗಾಗಿದೆ, ಮಕ್ಕಳು ಸಹ ಓದೋ ಹಾಗಾಗಿದೆ. ಸಹ ಶಿಕ್ಷಕಿ ಚಂದ್ರಕಲಾ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನವು ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಹೆಚ್ಚಿಸಿದ್ದು ಅವರಿಗೆ ಉತ್ತಮ ಶಿಕ್ಷಣ ಒದಗಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು. ಸಹ ಸಹಕರಿಸಿ ಪೋಷಕರು ಮತ್ತೆ ಶಿಕ್ಷಕರು ನಾಣ್ಯದ ಎರಡು ಮುಖಗಳಿದ್ದಂತೆ ನೀವು ನಾವು ಎಲ್ಲರೂ ಸೇರಿ ಮಕ್ಕಳ ಉಜ್ವಲ ಭವಿಷ್ಯವನ್ನ ರೂಪುಗೊಳಿಸೋಣ. ಸಮೂಹ ಸಂಪನ್ಮೂಲ ಶಿಕ್ಷಕ ಚಿಕ್ಕವೀರಯ್ಯ, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದು ನಮ್ಮ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ಹಮ್ಮಿಕೊಂಡಿದ್ದು ಮಕ್ಕಳು, ಪೋಷಕರು ಹಾಗೂ ಶಿಕ್ಷಕರಿಂದ ಉತ್ತಮ ಪ್ರೋತ್ಸಾಹ ದೊರಕಿದೆ ಎಂದು ತಿಳಿಸಿದರು. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಇರ್ತದೆ ಅತಿಯಾದ ಮೊಬೈಲ್ ಬಳಕೆ. ದಯಮಾಡಿ ಕಡಿಮೆ ಮಾಡ್ಕೊಳ್ಳಿ. ಪೋಷಕರಾದ ಲೀಲಾವತಿ, ಈ ಅಭಿಯಾನದಿಂದ ಮಕ್ಕಳು ಮತ್ತು ಪೋಷಕರಲ್ಲಿ ಜಾಗೃತಿ ಮೂಡಿದ್ದು ಮತ್ತಷ್ಟು ಅರಿವು ಮೂಡಿಸಬೇಕಿದೆ ಎಂದರು. ನಮ್ಗೆ ತುಂಬಾ ಕಷ್ಟ ಆಗೋದು, ಯಾವಾಗೂ ಫೋನು, ಯಾವಾಗೂ ಮೊಬೈಲು ಅನ್ನೋದ್ರಿಂದ ನಮ್ಗೆ ತುಂಬಾ ಇರಿಟೇಟ್ ಆಗೋದು. ಇವಾಗ ನಾವು ಪುಸ್ತಕವನ್ನು ಹಿಡ್ಕೋತೀವಿ, ಅವರು ಪುಸ್ತಕ ಹಿಡ್ಕೋತಾರೆ. ಗ್ರಾಮಸ್ಥ ರಂಗಸ್ವಾಮಿ, ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಕ್ಕಳು ಉತ್ತಮ ಓದುವ ಹವ್ಯಾಸವನ್ನು ರೂಢಿಸಿಕೊಂಡಿರುವುದು ಸಂತಸವಾಗಿದೆ ಎಂದರು. ಅದರಿಂದ ನಾವು ನಮ್ಮ ಎಲ್ಲಾ ಟೀಚರ್ಗಳಿಗೂ ಧನ್ಯವಾದಗಳು. ಆದ್ರಿಂದ ಈಗ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎಂಬ ಕಾರ್ಯಕ್ರಮ ವಿನೂತನವಾಗಿದೆ. ವಿದ್ಯಾರ್ಥಿನಿ ತನುಶ್ರೀ, ಮೊಬೈಲ್ ಅನ್ನು ಹೆಚ್ಚಾಗಿ ಬಳಸುತ್ತಿದ್ದೆ. ಈ ಅಭಿಯಾನದಿಂದ ಉತ್ತಮವಾಗಿ ಓದುವ ಆಸಕ್ತಿ ಮೂಡಿದೆ ಎಂದರು. ಮೊದಲು ನಾನು ಫೋನ್ ಇಡ್ತಿದ್ದೇನೆ, ಗೇಮ್ ಆಡ್ತಿದ್ದೆ. ಇದು ನನಗೆ ಓದೋದ್ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ. ಇವಾಗ ಓದೋದ್ ಮೇಲೆ ಇಂಟ್ರೆಸ್ಟ್ ಐತೆ.